ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಫೇಸ್ಬುಕ್ಕಲ್ಲಿ ನಂಬರ್ ಆ್ಯಡ್ ಆಗಿರುತ್ತಲ್ಲ, ಅದನ್ನು ಯಾವ ಥರ ಡಿಲೀಟ್ ಮಾಡೋದು, ಹಾಗೆ ಫೇಸ್ಬುಕ್ಕಲ್ಲಿ ಬೇರೆ ನಂಬರ್ನ ಯಾವ ಥರ ಆ್ಯಡ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನೋಡ್ತಾ ಇರೋರು ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸ ನಮ್ಮ ಚಾನಲ್ಗೆ ವಿಸಿಟ್ ಆಗಿದ್ರೆ ಈಗಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಇಲ್ಲಿ ಫೇಸ್ಬುಕ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಫೇಸ್ಬುಕ್ನ ಓಪನ್ ಮಾಡ್ಕೊಳ್ತೀನಿ. ಫೇಸ್ಬುಕ್ನ ಓಪನ್ ಮಾಡ್ಕೊಂಡು ಗೈಸ್, ಇಲ್ಲಿ ಮೊದಲು ಎಲ್ಲಿ ಕ್ಲಿಕ್ ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ 3 ಡಾಟ್ ಇದೆಯಲ್ವಾ, ಫೇಸ್ಬುಕ್ ಅಂತ ಇದೆ ನೋಡ್ಬೋದು. ಮೇಲ್ಗಡೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಸ್ಟೆಪ್ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ಸ್ ಕಾಣಿಸುತ್ತೆ ನೋಡ್ಬೋದು. ಇಲ್ಲಿ ಸೆಕೆಂಡ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇದೆ ನೋಡ್ಬೋದು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಕರ್ಕೋಗುತ್ತೆ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಅಕೌಂಟ್ ಸೆಂಟರ್ ಅಂತ ಒಂದು ಮೇಲ್ಗಡೆ ಬಾಕ್ಸ್ ಕಾಣುತ್ತೆ ನೋಡ್ಬೋದು. ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಮೇಲ್ಗಡೆ ಇದೆ ನೋಡ್ಬೋದು. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ಥರ ಬರುತ್ತೆ ನೋಡ್ಬೋದು. ಇಲ್ಲಿ ಅಕೌಂಟ್ ಸೆಂಟರ್ ಈ ಥರ ಬರುತ್ತೆ. ಪ್ರೊಫೈಲ್ಸ್ ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ಗೈಸ್ ಇಲ್ಲಿ ತೋರಿಸುತ್ತೆ, ಇಲ್ಲಿ ಪರ್ಸನಲ್ ಡೀಟೇಲ್ಸ್ ತೋರಿಸುತ್ತೆ, ಹಾಗೆ ಕಾಂಟ್ಯಾಕ್ಟ್ ಇನ್ಫೋ ತೋರಿಸುತ್ತೆ ಇಲ್ಲಿ ನೋಡ್ಬೋದು. ನಿಮ್ಮ ಬರ್ತಡೇ ತೋರಿಸುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಇನ್ಫೋ ಅಂತ ಇದೆ ನೋಡ್ಬೋದು. ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇದೆ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಗೈಸ್ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ತೋರಿಸ್ಬಿಡುತ್ತೆ ಇಲ್ಲಿ. ಅಂದರೆ ನಿಮ್ಮದು ಅಕೌಂಟ್ ಏನಾದರೂ ರಿಕವರಿ ಮಾಡ್ಕೊಳ್ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಅಕೌಂಟ್ನ ರಿಕವರಿ ಮಾಡ್ಕೊಳ್ಬೋದು. ಹಾಗೆ ಈ ನಂಬರ್ ನಿಮ್ಮದು ಕಳೆದೋಗಿದೆ ಅಂದರೆ ಬೇರೆ ನಂಬರ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನೀವು. ಯಾವ ಥರ ಅಂದರೆ ಮೊದಲು ಈ ನಂಬರ್ ಬೇಡ ಅಂದರೆ ಈ ನಂಬರ್ನ ಡಿಲೀಟ್ ಕೂಡ ಮಾಡ್ಬೋದು ನೀವು. ಡಿಲೀಟ್ ಮಾಡೋದು ಯಾವ ಥರ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಡಿಲೀಟ್ ನಂಬರ್ ಅಂತ ಇದೆ ನೋಡ್ಬೋದು. ಇಲ್ಲಿ ಡಿಲೀಟ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಲೀಟ್ ಅಂತ ಆಪ್ಷನ್ ಬಂದಿದೆ ನೋಡ್ಬೋದು. ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು 2 ಸೆಕೆಂಡಲ್ಲಿ ಡಿಲೀಟ್ ಆಗೋಗುತ್ತೆ ಅದು. ಅದಕ್ಕೆ ಒಂದು ವಾಟ್ಸಪ್ಪಲ್ಲಿ ನಿಮ್ಮದು ಈ ನಂಬರಲ್ಲಿ ವಾಟ್ಸಪ್ ಇದ್ದರೆ ವಾಟ್ಸಪ್ಪಲ್ಲಿ ಕೋಡ್ ಬರುತ್ತೆ. ಹಾಗೆ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರ್ಗೂ ಕೂಡ ಇಲ್ಲಿ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಟೆಕ್ಸ್ಟ್ ಮೆಸೇಜ್ ಕೂಡ ಬರೋ ಥರ ಮಾಡ್ಕೊಳ್ಬೋದು. ಹಾಗೆ ವಾಟ್ಸಪ್ಪಲ್ಲಿ ಕೂಡ ಬರ್ಬೋದು. ಇಲ್ಲಿ ಈ ಥರ ಕೋಡ್ ಬರುತ್ತೆ. ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಬಿಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಮೇಲೆ ನೋಡ್ಬೋದು, ಇಲ್ಲಿ ಕ್ಲೋಸ್ ಅಂತ ಬಂತು. ಇವಾಗ ನಿಮ್ಮ ಅಕೌಂಟ್ಗೆ ಈ ನಂಬರ್ ಆ್ಯಡ್ ಇತ್ತಲ್ವ, ಈ ನಂಬರ್ ಡಿಲೀಟ್ ಆಗೋಗುತ್ತೆ. ಇವಾಗ ಮತ್ತೆ ನಿಮ್ಮದು ಇವಾಗ ಹೊಸ ನಂಬರ್ ತೊಗೊಂಡಿದ್ದೀರ ಅಂದರೆ ಹೊಸ ನಂಬರ್ನ ಕೂಡ ಈ ಅಕೌಂಟ್ಗೆ ಆ್ಯಡ್ ಮಾಡ್ಕೊಳ್ಬೋದು. ಯಾವ ಥರ ಅಂದರೆ ಇಲ್ಲಿ ಆ್ಯಡ್ ನಂಬರ್ ಅಂತ ಇದೆ ನೋಡ್ಬೋದು. ಇಲ್ಲಿ ಆ್ಯಡ್ ಮೊಬೈಲ್ ನಂಬರ್ ಅಂತ ಇದೆ ನೋಡ್ಬೋದು. ಆ್ಯಡ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಎಂಟರ್ ಮೊಬೈಲ್ ನಂಬರ್ ಅಂತ ಬಂತು. ಇಲ್ಲಿ ನಿಮ್ಮದು ಹೊಸ ನಂಬರ್ ಯಾವ್ದು ತಗೊಂಡಿದ್ದೀರೋ ಆ ನಂಬರ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಎಂಟರ್ ಮೊಬೈಲ್ ನಂಬರ್ ಇದೆಯಲ್ವಾ, ಅಲ್ಲಿ ನಿಮ್ಮ ನಂಬರ್ನ ಅಂದರೆ ಹೊಸ ನಂಬರ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ನಂಬರ್ನ ಆ್ಯಡ್ ಮಾಡ್ಕೊಳ್ತೀನಿ. ನಂಬರ್ ಆ್ಯಡ್ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟ್ ಅಂತ ಇದೆ ನೋಡ್ಬೋದು. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಡಿ. ಹಾಗೆ ಆ ನಂಬರ್ಗೊಂದು ಕೋಡ್ ಬರುತ್ತೆ. ವಾಟ್ಸಪ್ಪಲ್ಲಿ ಕೂಡ ಕೋಡ್ ಬರುತ್ತೆ. ಹಾಗೆ ಈ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ. ಎರಡು ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇವಾಗ ಈ ನಂಬರಲ್ಲಿ ವಾಟ್ಸಪ್ ಮಾಡ್ಕೊಂಡಿದ್ದೆ ನಾನು. ಇವಾಗ ಆ ನಂಬರ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಎಂಟರ್ ಮಾಡಿದ್ರೆ ಈ ನಂಬರ್ ನಮಗೆ ಆ್ಯಡ್ ಆಗಿಬಿಡುತ್ತೆ. ಮೊದಲು ಇಲ್ಲಿ ನಂಬರ್ಗೊಂದು ಕೋಡ್ ಬಂದಿತ್ತಲ್ಲ, ಆ ಕೋಡ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಎಂಟರ್ ಮಾಡ್ಕೊಳ್ತೀನಿ ನೋಡ್ಬೋದು. ಎಂಟರ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಕೊಟ್ಟಿದ್ರೆ ಈ ಅಕೌಂಟಿಗೆ ನಮ್ಮ ನಂಬರ್ ಆ್ಯಡ್ ಆಗಿಬಿಡುತ್ತೆ ನೋಡ್ಬೋದಲ್ಲ. ಸಿಂಪಲ್ಲಾಗಿ ಈ ಥರ ಟೆಕ್ಸ್ಟ್ನ ಉಪಯೋಗಿಸ್ಕೊಂಡು ನೀವು ನಮ್ಮ ಅಕೌಂಟ್ನ ಡಿಲೀಟ್ ಆದಮೇಲೆ ಈ ನಂಬರ್ನ ಹಾಕೊಂಡು ನೀವು ಅಕೌಂಟ್ನ ಬೇಕಾದ್ರೆ ರಿಕವರಿ ಮಾಡ್ಕೊಳ್ಬೋದು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ರೆಡಿ ಒಂದು ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.